ಇರಾನ್ ವಾರ್. ಟೆಲ್ ಅವೀವ್ ಮೇಲೆ ಇರಾನ್ ಮತ್ತೆ ಅಟ್ಯಾಕ್ ಅನ್ನ ಮಾಡಿದೆ. ಇರಾನ್ ದಾಳಿಗೆ ಇಸ್ರೇಲ್ನಿಂದಲೂ ಕೂಡ ಪ್ರತಿದಾಳಿಯನ್ನ ಮಾಡಲಾಗಿದೆ. ಇರಾನ್ ವಾರ್ ಮುಂದುವರಿತಾನೇ ಇದೆ. ಟೆಲ್ ಅವೀವ್ ಮೇಲೆ ಇದೀಗ ಇರಾನ್ ಮತ್ತೆ ಅಟ್ಯಾಕ್ ಅನ್ನ ಮಾಡಿದೆ. ಇರಾನ್ ದಾಳಿಗೆ ಇಸ್ರೇಲ್ನಿಂದಲೂ ಕೂಡ ಪ್ರತಿದಾಳಿಯನ್ನ ನಡೆಸಲಾಗಿದೆ. ಇರಾನ್ ಬೆಂಬಲಕ್ಕೆ ನಿಂತು ಯಮನ್ ಕೂಡ ಇದೀಗ ದಾಳಿಯನ್ನ ಮಾಡಿದೆ. ಟೆಲ್ ಅವೀವ್ ಸಿಟಿ ಮೇಲೆ ಯಮನ್ ಅಟ್ಯಾಕ್ ಅನ್ನ ಮಾಡಿದೆ. ಇರಾನ್ ಯಮನ್ ದಾಳಿಗೆ ಇಸ್ರೇಲ್ ಇದೀಗ ತತ್ತರಿಸಿ ಹೋಗಿದೆ. ಏನೋ ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ಯುದ್ಧ ನಡೀತಾ ಇದೆ. ದಾಳಿ ಪ್ರತಿದಾಳಿಯನ್ನ ಎರಡೂ ದೇಶಗಳು ಕೂಡ ಈಗಾಗಲೇ ಮುಂದುವರಿಸ್ತಾ ಇದೆ. ಟೆಲ್ ಅವೀವ್ ಮೇಲೆ ಇರಾನ್ ಮತ್ತೆ ಅಟ್ಯಾಕ್ ಅನ್ನ ಕೂಡ ಮಾಡಿದೆ. ಇರಾನ್ ದಾಳಿಗೆ ಇಸ್ರೇಲ್ನಿಂದಲೂ ಕೂಡ ಪ್ರತಿದಾಳಿಯನ್ನ ಮಾಡಲಾಗಿದೆ. ಇರಾನ್ ಬೆಂಬಲಕ್ಕೆ ಯಮನ್ ನಿಂತು ಇದೀಗ ದಾಳಿಯನ್ನ ಕೂಡ ನಡೆಸಿದೆ. ಟೆಲ್ ಅವೀವ್ ಸಿಟಿ ಮೇಲೆ ಯಮನ್ ಅಟ್ಯಾಕ್ ಅನ್ನ ಕೂಡ ಮಾಡಿದೆ. ಇರಾನ್ ಯಮನ್ ದಾಳಿಗೆ ಇಸ್ರೇಲ್ ಇದೀಗ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ಏನು ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ಮುಂದುವರಿತಾನೇ ಇದೆ. ಕೆಲವು ದೇಶಗಳು ಇದೀಗ ಆಗ ಯುದ್ಧ ನಿಲ್ಲಿಸ್ತವೆ, ಈಗ ಯುದ್ಧ ನಿಲ್ಲಿಸ್ತವೆ ಅಂತ ಕಾತುರದಿಂದ ಕಾಯ್ತಾ ಇದ್ರು. ಆದರೆ ಯುದ್ಧ ನಿಲ್ಲಿಸುವಂತಹ ಲಕ್ಷಣಗಳು ಯಾವುದೇ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ದಾಳಿ ಪ್ರತಿದಾಳಿಯನ್ನ ಮುಂದುವರಿಸ್ತಾನೇ ಇದೆ. ಇನ್ನು ನಿನ್ನೆಯಷ್ಟೇ ಅಮೆರಿಕ ಇರಾನ್ ಮೇಲೆ ಯುದ್ಧವನ್ನ ಕೂಡ ಸಾರಿತ್ತು. ಈ ಹಿಂದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ಗೆ ಶರಣಾಗಬೇಕು, ಆದಷ್ಟು ಬೇಗ ಶರಣಾಗಿ ಇಸ್ರೇಲ್ ಮುಂದೆ ಅಂತ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು. ಅಲ್ಲಿಂದ ಇರಾನ್ನ ಸರ್ವೋಚ್ಚ ನಾಯಕ ಏನಿದ್ದಾರೆ ಖಮೇನಿ ಅವರು ಕೂಡ ಈಗಾಗಲೇ ಯಾವುದೇ ಕಾರಣಕ್ಕೂ ನಿಮ್ಮ ಗೊಡ್ಡು ಬೆದರಿಕೆಗೆ ನಾವು ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಅಂತ ತಿರುಗೇಟನ್ನ ನೀಡಿದ್ರು. ಅದಾದ ಬಳಿಕ ಅಮೆರಿಕ ಈಗಾಗಲೇ ಇರಾನ್ ಮೇಲೆ ದಾಳಿಯನ್ನ ಕೂಡ ನಡೆಸಿತ್ತು. ಇದೀಗ ಮತ್ತೆ ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನ ನಡೆಸಿದೆ. ಯಮನ್ ಕೂಡ ಇರಾನ್ ಪರ ನಿಂತು ಇದೀಗ ಇಸ್ರೇಲ್ ಮೇಲೆ ದಾಳಿಯನ್ನ ನಡೆಸಿದೆ. ಈ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಕಟ್ಟಡಗಳು ಕೂಡ ಈಗಾಗಲೇ ನಾಶವಾಗಿದೆ. ಜೊತೆಗೆ ಸಾಕಷ್ಟು ನಾಗರಿಕರು ಕೂಡ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಈ ದಾಳಿಯಿಂದಾಗಿ ಇಸ್ರೇಲ್ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ.